ದಾರಿಲಿ ಹೋಗ್ತಾ ಇರುವಾಗ ಈ ಒಂದು ಬೈಕ್ ಕೀ ಸಿಕ್ತು, ಆದ್ರೆ ಇದನ್ನ ವಾಪಸ್ ಕೊಡೋಣ ಅಂತ ಹೇಳಿದ್ರೆ ಅವ್ರ ಮೊಬೈಲ್ ನಂಬರೇ ನನ್ನ ಹತ್ರ ಇಲ್ಲ ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರೇ ಇಲ್ಲ. ಸೊ ಆ ಸಮಯದಲ್ಲೇ ನನಗೆ ಈ ಪ್ರಾಡಕ್ಟ್ ನ ಬಗ್ಗೆ ಗೊತ್ತಾಯ್ತು. ಈ ಪ್ರಾಡಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸಖತ್ ಯೂಸ್ಫುಲ್ ಆಗುತ್ತೆ. ಇದು ಒಂದು ಕೀ ಚೈನ್. ಬಟ್ ಈ ಒಂದು ಕೀ ಚೈನ್ ಇಂದ ನಿಮ್ಮ ಒಂದು ಕೀ ಏನಿದೆ, ಸೊ ನಿಮ್ಮ ಬೈಕ್ ಕೀ ಆಗಿರಬಹುದು, ಕಾರ್ ಕೀ ಆಗಿರಬಹುದು, ಅಥವಾ ಮನೆ ಕೀ ಆಗಿರಬಹುದು, ಸೊ ಅದೇನಾದ್ರೂ ಕಳೆದು ಹೋಯ್ತು ಅಂತ ಹೇಳಿದ್ರೆ 100% ನಿಮಗೆ ವಾಪಸ್ ಸಿಗೋ ಚಾನ್ಸಸ್ ತುಂಬಾನೇ ಹೈ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅನ್ಬಾಕ್ಸ್ ಮಾಡ್ತೀನಿ ನೋಡಿ, ನಿಮ್ಗೇನೆ ಗೊತ್ತಾಗತ್ತೆ ಅವಾಗ. ಸೊ ಅನ್ಬಾಕ್ಸ್ ಮಾಡಿ ಹೇಳ್ತೀನಿ. ಆಲ್ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅದು. ಏನಂತ ಹೇಳಿದ್ರೆ ಮನೆ ಕೀನ ಅಥವಾ ಬೈಕ್ ಕೀನ ಅದೆಲ್ಲ ಮಿಸ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಕಾಮನ್ ಪ್ರಾಬ್ಲಮ್. ಎಲ್ಲರಿಗೂ ಕೂಡ ಈ ಸಮಸ್ಯೆ ಆಗೇ ಇರುತ್ತೆ. ಸೊ ಎಷ್ಟೋ ಸಲ ನಾನು ಕೂಡ ಬೈಕ್ ಕೀಯನ್ನು ಎಲ್ಲೆಲ್ಲೋ ಮರ್ತು ಬಂದಿದ್ದೀನಿ, ಆಮೇಲೆ ವಾಪಸ್ ಸಿಗದೆ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡಿದ್ದೆಲ್ಲ ಇದೆ. ಸೊ ಆ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಸಖತ್ ಯೂಸ್ಫುಲ್ ಆಗುತ್ತೆ. ಈ ಪ್ರಾಡಕ್ಟ್ ತುಂಬಾನೇ ಚಿಕ್ಕದು, ಹಾಗೆಯೇ ತುಂಬಾನೇ ಕಡಿಮೆ ದುಡ್ಡು ಕೂಡ. ಇದಕ್ಕೆ ಎಷ್ಟು ದುಡ್ಡು ಅನ್ನೋದನ್ನ ಸ್ಕ್ರೀನಲ್ಲಿ ಹಾಕಿದ್ದೀನಿ, ನೀವು ನೋಡ್ತಾ ಇರಬಹುದು. ಕೀ ಚೈನ್ ಚೆನ್ನಾಗಿದೆ, ಬಟ್ ಚೆನ್ನಾಗಿದೆ ಅನ್ನೋದಕ್ಕಿಂತ ಸಖತ್ ಯೂಸ್ಫುಲ್ ಇದೆ. ಯಾಕಂತ ಹೇಳ್ತೀನಿ ನೋಡಿ. ಸೊ ಇದರಲ್ಲಿ ಓಕೆ ಇದೊಂದು ಕೊಟ್ಟಿದ್ದಾರೆ, ಹಾಗೇನೆ ಲಾಕ್ ಒಂದು ಕೊಟ್ಟಿದ್ದಾರೆ. ಓಕೆ ಇದನ್ನ ಹಿಂಗೆ ಹಾಕೋದು. ಓಕೆ, ಬಟ್ ಇದರಿಂದ ಏನು ಉಪಯೋಗ? ಇದೆಲ್ಲ ನಾರ್ಮಲ್ ಆಗಿ ಇದ್ದೇ ಇರತ್ತಲ್ವ ಅಂತ ನೀವು ಹೇಳ್ಬಹುದು. ಮೇನ್ ಉಪಯೋಗ ಇರೋದೇ ಈ ಒಂದು ಪ್ರಾಡಕ್ಟ್. ಸೊ ಇಲ್ಲಿ ಓಪನ್ ಮಾಡ್ತೀನಿ ನೋಡಿ. ಓಕೆ ಇದೊಂದಿದೆ, ನಂಬರ್ಸ್ ಇದಾವೆ ಅಲ್ಲಿ, ಹಾಗೇನೆ ಇಲ್ಲೊಂದಿದೆ. ಹಿಂಗಿದೆ. ಇದು ಏನ್ ಮಾಡೋದು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇಡಿ. ಸೊ ಇದರಲ್ಲಿ ನಿಮ್ಮ ನಂಬರ್ ಹೆಂಗಿದೆಯೋ ಆ ನಂಬರನ್ನ ಇಲ್ಲಿ ಅರೇಂಜ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ನಂಬರ್ ಈ ರೀತಿಯಾಗಿ ಬರೋ ರೀತಿ ಅರೇಂಜ್ ಮಾಡ್ಕೊಳ್ಬೇಕು. ನಾನು ರ್ಯಾಂಡಮ್ ಆಗಿ ನಂಬರ್ ಹಾಕಿದ್ದೀನಿ. ಹಾಗೇನೆ ಇದನ್ನ ಇಲ್ಲಿ ಈ ರೀತಿಯಾಗಿಟ್ಟು ಪ್ರೆಸ್ ಮಾಡಿದ್ರೆ ಆಯ್ತು. ನೋಡಿ ಈ ರೀತಿಯಾಗಿ ಇದು ಅಂಟ್ಕೊಳ್ಳುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ತೋರಿಸ್ತಾ ಇರುತ್ತೆ ಈ ರೀತಿಯಾಗಿ. ನಂತರ ಈ ಒಂದು ರಿಂಗ್ ಕೊಟ್ಟಿದ್ದಾರಲ್ವಾ ಇದು, ಸೊ ಇದರಲ್ಲಿ ಇದನ್ನ ಇದಕ್ಕೆ ಹಾಕಿ, ಇದನ್ನ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿ, ಇದನ್ನ ಇಲ್ಲಿ ಇದನ್ನ ಹಿಂಗೆ ರೊಟೇಟ್ ಮಾಡಿದ್ರೆ ಸೈಡ್ ಆಗುತ್ತೆ. ಹಿಂಗೆ ರೊಟೇಟ್ ಮಾಡಿ ಇದರೊಳಗಡೆ ಇದನ್ನ ಹಾಕಿ ಇದನ್ನ ಟೈಟ್ ಮಾಡಿಬಿಟ್ರೆ ಆಯ್ತು. ಆಯ್ತಲ್ಲ, ಕೀ ಚೈನು ಆಯಿತು. ನಿಮ್ಮ ಮೊಬೈಲ್ ನಂಬರ್ ಕೂಡ ಸಿಗುತ್ತೆ ಇಲ್ಲೇ. ನಿಮ್ಮ ಕೀ ಚೈನ್ ಏನಾದರೂ ಕಳೆದೋಗಿದ್ರೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಇಲ್ಲೇನೆ ಸಿಗುತ್ತೆ. ಸೊ ಇಷ್ಟೆಲ್ಲ ಲೆಂತ್ ಇದೆ, ಇದು ಇಷ್ಟು ದೊಡ್ಡದೆಲ್ಲ ಬೇಡ, ಚೆನ್ನಾಗಿ ಕಾಣಿಸಲ್ಲ ಅನ್ನೋದಾದ್ರೆ ಸಿಂಪಲ್ ಏನು ಮಾಡ್ಬೇಕಂತಂದ್ರೆ ಇದನ್ನ ರೊಟೇಟ್ ಮಾಡಿ ತೆಗೆದು ಇಲ್ಲೊಂದು ಹುಕ್ ಇದೆಯಲ್ವಾ, ಸೊ ಈ ಹುಕ್ಕು, ಸೊ ಇದು ಬೇಡ ಇಷ್ಟೇ ಸಾಕು ಅನ್ನೋದಿದ್ರೆ ಇಲ್ಲೇ ಕೂಡ ಇದನ್ನ ಈ ರೀತಿ ಫಿಕ್ಸ್ ಮಾಡ್ಕೊಳ್ಬಹುದು. ನಿಮ್ಗೆ ಎಷ್ಟು ಅನುಕೂಲ ಅನ್ಸುತ್ತೋ, ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೋ, ಸೊ ಅಲ್ಲಿಗೆ ನೀವು ಫಿಕ್ಸ್ ಇದನ್ನ ಮಾಡ್ಕೊಳ್ಬಹುದು. ನಾನು ಇದನ್ನ ಇಲ್ಲೇ ಫಿಕ್ಸ್ ಮಾಡ್ತೀನಿ ಸಾಕಿದು ಅಂತ. ಸಿಂಪಲ್ ಈ ರೀತಿಯಾಗಿ ನಿಮ್ಮ ಕೀಯನ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡ್ರೆ ನಿಮ್ಮ ಕೀ ಅಕಸ್ಮಾತ್ ಆಗಿ ಎಲ್ಲ ಕಳೆದು ಹೋಯ್ತು ಅಂತ ತಿಳ್ಕೊಳ್ಳಿ, ಅವ್ರಿಗೆ ಸಿಗುತ್ತೆ. ಸಿಕ್ಕಿದಾಗ 100% ಅಬ್ಸರ್ವ್ ಮಾಡೇ ಮಾಡ್ತಾರೆ. ಓಕೆ ಇಲ್ಲೇನೋ ನಂಬರ್ ಇದೆ ಅಂತ, ಇದು ಮೊಬೈಲ್ ನಂಬರ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೇನೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ಸೊ ನಿಮ್ಮ ಕೀ ಚೈನ್ ಅನ್ನು ಅವರು ನಿಮಗೆ ವಾಪಸ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ. ಸೊ ಈ ರೀತಿಯಾದಂತಹ ಒಂದೇ ಒಂದು ಕೀ ಬಂಚ್ ನಿಮ್ಮ ಕೀಯನ್ನ ನಿಮಗೆ ವಾಪಸ್ ಕೊಡಿಸಬಹುದು. ಕೆಲವೊಂದ್ಸಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕೀಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯ ಟ್ರೆಜರಿ ಕೀ ಆಗಿರಬಹುದು, ಮನೆ ಕೀ ಆಗಿರಬಹುದು, ಅಥವಾ ಬೈಕ್ ಕೀ, ಕಾರ್ ಕೀ ಆಗಿರಬಹುದು. ಸೊ ಅದೆಲ್ಲ ಕಳೆದು ಹೋಗಿದ್ರೆ ವಾಪಸ್ ಸಿಗುತ್ತೋ ಇಲ್ವೋ, ಅದು ಎಲ್ಲಿ ಬಿದ್ದಿದೆಯೋ, ಅಥವಾ ಯಾರಿಗಾದರೂ ಸಿಕ್ಕರು ಅವ್ರು ಹೆಂಗೆ ವಾಪಸ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆ ಆಗೇ ಆಗುತ್ತೆ. ಬಟ್ ಇಂತಹ ಒಂದು ಕೀ ಚೈನ್ ನಿಮ್ಮ ಮನೆಯಲ್ಲಿ ಇದ್ಬಿಟ್ರೆ, ಅಥವಾ ನಿಮ್ಮ ಕೀ ನಿಮ್ಮ ಹತ್ರ ಇದ್ದು ನಿಮ್ಮ ಕೀಗೆ ನೀವು ಇದನ್ನ ಫಿಕ್ಸ್ ಮಾಡಿ ಇಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕೀ ಕಳೆದೋಗಿದ್ರು ಕೂಡ ಯಾರಿಗಾದರೂ ಸಿಕ್ಕಿದಾಗ ಈ ಮೊಬೈಲ್ ನಂಬರ್ ನೋಡಿ ಅವ್ರು ನಿಮ್ಗೆ ಕಾಲ್ ಮಾಡಿ ಅದನ್ನ ನಿಮಗೆ ವಾಪಸ್ ತಲುಪಿಸುವಂತಹ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಇದೆ. ಸೊ ಬೈ ಮಾಡಿ, 100% ವರ್ತಿ ಪ್ರಾಡಕ್ಟ್ ಇದು. ನಾನಂತೂ ಆಲ್ರೆಡಿ ಬೈ ಮಾಡಿದ್ದೀನಿ, ಹಾಗೆ ನಾನು ಕೀಗೂ ಕೂಡ ಇದನ್ನ ಅಟ್ಯಾಚ್ ಮಾಡ್ತೀನಿ. ಸೊ ನೀವು ಕೂಡ ಇದನ್ನ ಆದಷ್ಟು ಬೇಗ ಬೈ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.